ಆರೋಗ್ಯ ಇಲಾಖೆಯ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು. ಸರ್ಕಾರದಿಂದ ಇಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ಎಲ್ಲಾ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ಲಕ್ಷ ಕೋಟಿ ಇಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ. ಆದರೆ ಇಲ್ಲಿ ಬಡವರಿಗೆ ಆಶ್ರಯ ಆಗಬೇಕಾಗಿದ್ದಂತ ಆಸ್ಪತ್ರೆಗೆ ಇದೆಂಥ ಸ್ಥಿತಿ ಬಂದಿದೆ ನೋಡಿ. ದಾನದ ರೂಪದಲ್ಲಿ ತಲೆ ಎತ್ತಿರುವಂತಹ ಈ ಆಸ್ಪತ್ರೆಗೆ ಇದೆಂಥ ದುಸ್ಥಿತಿ ಬಂದಿದೆ. ನಿಜವಾಗ್ಲೂ ಕೂಡ ಪಾಳು ಬಿದ್ದೋಗಿದೆ ಚಿಕ್ಕೋಡಿ ಆಲೂರ ಉಪ ಆರೋಗ್ಯ ಕೇಂದ್ರ. ಇದು ಆರೋಗ್ಯ ಸಿಬ್ಬಂದಿ ಇಲ್ಲದೆ ಅನಾಥವಾಗಿ ಬಿದ್ದಿದೆ ಆಸ್ಪತ್ರೆ ಕಟ್ಟಡ. ಪಾಳು ಬಿದ್ದಿರುವಂತಹ ಆರೋಗ್ಯ ಕೇಂದ್ರದಲ್ಲಿ ಕಿಡಿಗೇಡಿಗಳದ್ದೇ ಹಾವಳಿ ನಡೀತಾ ಇದೆ. ಕಟ್ಟಡದ ಆವರಣದಲ್ಲಿ ತುಂಬಿದೆ ಸಾರಾಯಿ ಬಾಟಲ್, ಪ್ಲಾಸ್ಟಿಕ್ಗಳು. ಕಸ ಕಡ್ಡಿಯಿಂದ ಗಬ್ಬೆದ್ದು ಹೋಗಿದೆ ಈ ಆಸ್ಪತ್ರೆ. ಸಂಪೂರ್ಣವಾಗಿ ಈ ಆಸ್ಪತ್ರೆಯ ಆವರಣ ಗಬ್ಬೆದ್ದು ಹೋಗಿದೆ. ಆಸ್ಪತ್ರೆಯ ಹಿಂದಿನ ತಡೆಗೋಡೆ ಸಂಪೂರ್ಣವಾಗಿ ನೆಲಕ್ಕೆ ಬಿದ್ದು ನಾಶ ಆಗೋಗಿದೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಆಲೂರು ಗ್ರಾಮ ಇದು. ಜನರ ಅನುಕೂಲಕ್ಕೆ ನಮ್ಮ ಅಜ್ಜಂದಿರು ದಾನ ಕೊಟ್ಟಿದ್ರು. ಆದರೆ ದುರಸ್ತಿ ನೆಪದಲ್ಲಿ ಸರ್ಕಾರದ ಹಣವನ್ನ ಕೊಳ್ಳೆ ಹೊಡೆದಿದ್ದಾರೆ ಅನ್ನೋ ಆರೋಪ. ರಾಜ್ ನ್ಯೂಸ್ ಮೂಲಕ ದಾನಿ ಮಲ್ಲಿಕಾರ್ಜುನ್ ನಗಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಪರಿಸ್ಥಿತಿ ಆಗಿದೆ ನೋಡಿ. ಈ ಒಂದು ಆಸ್ಪತ್ರೆಯ ಪರಿಸ್ಥಿತಿ ಬಡವರಿಗೋಸ್ಕರ ಮಾಡಬೇಕಾಗಿರುವಂತಹ ಆಸ್ಪತ್ರೆ ಅಥವಾ ಬಡವರಿಗೋಸ್ಕರ ಮಾಡುವಂತ ಕೆಲವೊಂದು ಮೂಲ ಸೌಕರ್ಯಗಳಿದೆಯಲ್ಲ, ಅದು ಯಾವ ಮಟ್ಟಕ್ಕೆ ಜನರಿಗೆ ತಲುಪ್ತಾ ಇದೆ ಅಂತ ಹೇಳಿ ಇಲ್ಲೇ ಗೊತ್ತಾಗುತ್ತೆ. ಇದೇ ಮತ್ತೊಂದು ಸಾಕ್ಷಿ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಏನು ಅಂತ ನೋಡೋದಾದ್ರೆ ಪಾಳು ಬಿದ್ದೋಗಿದೆ ಈ ಒಂದು ಆರೋಗ್ಯ ಕೇಂದ್ರ. ಇಲ್ಲಿ ನೋಡ್ತಾ ಇದೀವಿ, ದೃಶ್ಯಗಳಲ್ಲಿ ನೋಡ್ಬೋದು. ಇಲ್ಲಿ ಸಾರಾಯಿ ಬಾಟಲ್ಗಳು, ಪ್ಲಾಸ್ಟಿಕ್ ಪೇಪರ್ಗಳು, ಕಸ ಕಡ್ಡಿ, ಇದು ಆಸ್ಪತ್ರೆಯ ಪರಿಸ್ಥಿತಿ. ಇದೆಂಥ ಪರಿಸ್ಥಿತಿಯಾಗಿದೆ. ದಾನ ರೂಪದಲ್ಲಿ ತಲೆ ಎತ್ತಿರುವಂತಹ ಈ ಒಂದು ಆಸ್ಪತ್ರೆಯ ಪರಿಸ್ಥಿತಿ ಈ ಮಟ್ಟಕ್ಕೆ ಗಬ್ಬೆದ್ದೋಗಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಆರೋಗ್ಯ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಕೇವಲ ಇಲ್ಲಿ ವೇದಿಕೆಗಳ ಮೇಲೆ ನಿಂತ್ಕೊಂಡು ಸುಮ್ಮನೆ ದೊಡ್ಡದಾಗಿ ಭಾಷಣಗಳನ್ನ ಬೀಗೋದಷ್ಟೇ ಅಲ್ಲ, ಇಲ್ಲಿ ಅದರ ಹೊರತಾಗಿ ಇಲ್ಲೂ ಕೂಡ ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಇಲ್ಲಿ ಸರ್ಕಾರದ ಹಣವನ್ನ ಇಲ್ಲಿ ಉದ್ಧಾರ ಮಾಡ್ತೀವಿ ಅಥವಾ ಇಲ್ಲೇನೋ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಜನರಿಗೆ ಏನ್ ಬೇಕೋ ಅದನ್ನ ಕೊಡ್ತೀವಿ ಅಂತ ಹೇಳಿ ಬರುವಂತ ದುಡ್ಡನ್ನು ಕೂಡ ಕೊಳ್ಳೆ ಹೊಡಿತಾ ಇದ್ದಾರೆ ಅನ್ನುವಂತ ಆರೋಪ. ಈಗ ರಾಜ್ ನ್ಯೂಸ್ ಮೂಲಕ ದಾನಿ ಮಲ್ಲಿಕಾರ್ಜುನ್ ನಗಾರಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆರೋಗ್ಯ ಕೇಂದ್ರವೊಂದು ಸ್ಥಾಪನೆಯಾಗಿದೆ. ಕೆಲವಾರು ವರ್ಷಗಳಿಂದ ಹಾಳು ಬಿದ್ದಿದೆ. ಅಲ್ಲಿ ಡಾಕ್ಟರ್ಗಳು ಯಾರು ಕೂಡ ಬರ್ತಾ ಇಲ್ಲ. ಅದಕ್ಕೆ ವೃದ್ಧರು ಮತ್ತು ಚಿಕ್ಕ ಮಕ್ಕಳು ಒಂದು 40ರಿಂದ 50 ಕಿಲೋಮೀಟರ್ ಹುಕ್ಕೇರಿಗೆ ಬಂದು ಅವರ ಆರೋಗ್ಯವನ್ನು ತೋರಿಸಬೇಕಾಗಿದೆ. ಅದಕ್ಕೆ ಅಲ್ಲಿ ಎಂಪ್ಲಾಯ್ಗಳು ಇಲ್ಲ. ಅದಕ್ಕೆ ಎಂಪ್ಲಾಯ್ಗಳು ಇಲ್ಲದ ಕಾರಣ ಅದು ಏನಾಗಿದೆ ಅಂದರೆ ಅದು ಆರೋಗ್ಯ ಕೇಂದ್ರವನ್ನು ಆಗಿಲ್ಲ. ಅದು ಸಾಯಂಕಾಲ ಆದರೆ ಬೀರು ಬಾರು ಥರ ಆಗಿದೆ. ಆರೋಗ್ಯ ಕೇಂದ್ರವೊಂದು ಸ್ಥಾಪನೆಯಾಗಿದೆ. ಕೆಲವಾರು ವರ್ಷಗಳಿಂದ ಹಾಳು ಬಿದ್ದಿದೆ. ಅಲ್ಲಿ ಡಾಕ್ಟರ್ಗಳು ಯಾರು ಕೂಡ ಬರ್ತಾ ಇಲ್ಲ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಅನ್ನಬಹುದು. ಈ ಆರೋಗ್ಯ ಕೇಂದ್ರವು ನಿರ್ಮಾಣವಾಗಿ ಸುಮಾರು 20 ವರ್ಷಗಳ ದಿನ ಕಳೆದರೂ ಕೂಡ ಇಲ್ಲಿವರೆಗೆ ಸರಿಯಾದ ಯಾವುದೇ ಸಿಬ್ಬಂದಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಅಲ್ಲದೆ ಈ ಆಸ್ಪತ್ರೆಗೆ ದಾನರೂಪವಾಗಿ ಈ ಜಾಗವನ್ನು ನೀಡಿರುವಂತಹ ವ್ಯಕ್ತಿಗಳು ನಮ್ಮ ವಾಹಿನಿ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಾವು ಈ ಊರಿಗೆ ಹಾಗೂ ಇಲ್ಲಿನ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಜಾಗವನ್ನು ನೀಡಿದ್ದೇವೆ. ಪ್ರಾಥಮಿಕ ಸರ್ಕಾರಿ ಹಾಸ್ಪಿಟ್ಲ್ ಇದ್ರೆ ಇದಕ್ಕೆ ಏನೋ ಸ್ಟಾಫು ಇಲ್ಲ ಮತ್ತು ಏನು ಕೆಲಸ ಮಾಡುವರು. ಇದೆಲ್ಲ ಕುಡುಕರು ಮತ್ತು ರಿಸರ್ಚ್ ಮಾಡೋದೆಲ್ಲ ಮಾಡತ್ತಾರು. ಇದನ್ನೇನು ಕಾನೂನು ಕ್ರಮ ಕೈ ತಗೋರಿ, ಇಲ್ಲಾಂದ್ರೆ ಇದೀಗ ಕಿತ್ಕೊಂಡು ಹೋಗಿಬಿಡ್ರಿ ಇದನ್ನ ಹಾಸ್ಪಿಟ್ಲ್ ಎಲ್ಲ. ಸರ್, ಈ ಆಸ್ಪತ್ರೆಗೆ ಈ ಜಾಗವನ್ನು ದಾನ ರೂಪವಾಗಿ ತಾವಾಗ ಕೊಟ್ಟಿದ್ದೀರಿ ಅಂತ? ದಾನ ರೂಪವಾಗಿ ನಮ್ಮ ಅಜ್ಜಾರ್ ಕೊಟ್ಟಾರ, ಭೀಮಪ್ಪ ಕುಶಲಪ್ಪ ನಗಾರಿ ಅವ್ರು ಕೊಟ್ಟಿದ್ದಾರೆ ದಾನ ರೂಪವಾಗಿ. ಅದನ್ನ ದುರುಪಯೋಗ ಮಾಡ್ಕೊಳ್ತಾರೆ ಇವರೆಲ್ಲ. ಮತ್ತೆ ಇಲ್ಲಿ 8 ವರ್ಷದ ಸ್ಟಾಪ್ ಇಲ್ಲ. ಸ್ಟಾಪ್ ಕೇಳ ಅಂತಾರು, ಕೆಲಸ ಮಾಡ್ತಾರೆ, ಹೋಗ್ತಾರೋ. ಸ್ಟಾಪ್ ಹಾಳಾಗಿದೆ. ಯಾರು ಅಧಿಕಾರಿಗಳು ವರ್ಕ್ ಅಲ್ಲಿ ಸಿಬ್ಬಂದಿಗಳು ವರ್ಕ್ ಮಾಡ್ತಾ ಇಲ್ಲ. ಅದರಲ್ಲಿ ತಾವು DOHO ಕೂಡ ಅದನ್ನ ಗಮನ ಹರಿಸಬೇಕು. ಇಲ್ಲತ್ತಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಮಾಧ್ಯಮರ ಮುಖಾಂತರ DOHOಗೆ ಎಚ್ಚರಿಕೆಯನ್ನು ಕೊಡ್ತಾ ಹೋದೇವಪ್ಪ ಅಂತಂದ್ರೆ ನಾಳಿಂದ ನಾಳೆ ಅಲ್ಲಿ ದುರುಪಯೋಗ ಪಡ್ಕೋತಾರ್ರಿ. ಪಡ್ಕೋದಿಲ್ಲ. ಇನ್ನೊಂದು ವಾರ ಟೈಮಿಂಗ್ ತಗೋತೇನ್ರಿ. ವಾರದಾಗ ನಾನು ಧನ್ಯವಾದ ಸರ್ ಬಿಡ್ತೀನಿ. ಇಲ್ಲಿ ಯಾರು ಕಾನೂನು ನಮ್ಮ ಕೇಸ್ ಮಾಡ್ತಾರೆ ಮಾಡಲಿ, ಊರ ಹಿರಿಯರು ಮಾಡಲಿ, ಯಾರು ಬೇಕಾದ್ರೆ ಮಾಡಲಿ, ನಾವು ಅದಕ್ಕೆ ಗ್ಯಾರಂಟಿ ಕೊಡ್ತೀವಿ.